ಹಲೋ, ನಾನು ನಿಮ್ಮ ಸೌಮ್ಯ. ಹಾಗೆ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳೋದೇ ಬೇಕಾಗಿಲ್ಲ, ನಿಮಗೆ ನೋಡಿದ ಕೂಡಲೇ ವಿಡಿಯೋ ಅರ್ಥ ಆಗಿರುತ್ತೆ ಏನು ಮಾಡ್ತಾ ಇದ್ದಾರೆ ಅಂತ. ಇದು ಸಾಮಾನ್ಯವಾಗಿ ಪಾನಿಪುರಿ ಅಂತ ತಿಳ್ಕೊಬೋದು, ಬಟ್ 2 in 1 ಇದು ಹೇಗೆ ಹೇಗೆಲ್ಲ ಮಾಡ್ತಾರೆ ಅಂತ ಸ್ಕಿಪ್ ಮಾಡದೆ ನೋಡಿ ಗೊತ್ತಾಗುತ್ತೆ. ಹಾಗೆ ಇದನ್ನು ನೀವು ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಇನ್ನು ನಮಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇದನ್ನು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸ್ಕಿಪ್ ಮಾತ್ರ ಮಾಡದೆ ನೋಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋಗೆ ಹೋಗೋಣ. ಈಗ ನೋಡಿ, ಸ್ಟಫಿಂಗೋಸ್ಕರ ಹಾಲುನ ತೊಗೊಂಡಿದ್ದೆ. ಇದು ಬಂದುಬಿಟ್ಟು ಒಂದು 2 ರಿಂದ 3 ಹಾಲು ಇದೆ. ಈ ಹಾಲುನ ನಾನು ಕುಕ್ಕರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಹಾಕಿದ್ದೀನಿ. ಹಾಗೆ ಬಟಾಣಿ ಅಷ್ಟೇ, ಎಲ್ಲರೂ ಡ್ರೈ ಬಟಾಣಿ ಹಾಕ್ತಾರೆ, ನಾನು ಹಸಿ ಬಟಾಣಿನೇ ತೊಗೊಂಡಿದ್ದೀನಿ. ಹಾಗೆ ಕುಕ್ಕರಲ್ಲಿ ಒಂದು 2 ವಿಷಲ್ ಬರೋ ತನಕ ಬೇಯಿಸ್ಕೊಂಡಿದ್ದೆ. ಹಸಿ ಬಟಾಣಿ ಇತ್ತು, ಆದ ಕಾರಣ ನಾನು ಹಸಿ ಬಟಾಣಿನೇ ಬೇಯಿಸ್ಕೊಂಡಿದ್ದೀನಿ. ಒಣಗಿರೋ ಬಟಾಣಿನೂ ಹಾಕ್ಕೋಬೋದು, ಹಸಿ ಬಟಾಣಿನೂ ಹಾಕ್ಕೋಬೋದು. ಈಗ ಎಲ್ಲನೂ ಇಷ್ಟನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ, ಹಾಲು ಹಾಗೆ ಬಟಾಣಿ ಏನು ತೀರಾ ನುಣ್ಣಗಾಗಬೇಕು ಅಂತ ಇಲ್ಲ, ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು. ಬಟ್ ಆಲೂಗಡ್ಡೆ ಮಾತ್ರ ಸ್ಮ್ಯಾಶ್ ಆಗಬೇಕು. ಇಲ್ಲಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಚಿಲ್ಲಿ ಪೌಡರ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಗರಂ ಮಸಾಲ, ಹಾಗೆ ಸ್ವಲ್ಪನೇ ಚಾಟ್ ಮಸಾಲ, ಹಾಗೆ ಸಾಲ್ಟು, ಮತ್ತು ನಿಮ್ಮ ಹತ್ರ ಏನಾದರೂ ಆಮ್ಚೂರ್ ಪೌಡರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಆಮ್ಚೂರ್ ಪೌಡರ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಆನಿಯನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಆ್ಯಡ್ ಮಾಡಿಕೊಂಡು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ. ಈಗ ಸ್ವೀಟ್ ಪಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, 2 ಖರ್ಜೂರ ತೊಗೊಂಡಿದ್ದೀನಿ. ಈ ಖರ್ಜೂರ ನೋಡಿ ಸೀಡ್ಲೆಸ್ ಖರ್ಜೂರ ಆಗಿರೋದ್ರಿಂದ ವಾಟರಲ್ಲಿ ಒಂದು 5 ರಿಂದ 10 ನಿಮಿಷ ನೆನೆಸ್ತಾ ಇದ್ದೀನಿ. ಹಾಗೆ ನೆನೆಸ್ಬಿಟ್ಟು ನೋಡಿ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸರ್ ಮಾಡಿಕೊಂಡು ನೋಡಿ ಈ ಥರ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಕರಗಿದ ಆದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಖರ್ಜೂರ ಹಾಗೆ ಹುಣಸೆ ಹಣ್ಣು ಎಲ್ಲನೂ ಮಿಕ್ಸಿಗೆ ಮಾಡ್ಕೊಂಡಿರುವಂಥದ್ದು, ಫಿಲ್ಟರ್ ಮಾಡ್ಕೊಂಡಿರುವಂಥದ್ದನ್ನು ಹಾಕಿ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಬಾಯ್ಲ್ ಆಗಬೇಕಾಗುತ್ತೆ, ತುಂಬ ಹತ್ತಿರಕ್ಕೆ ಬರಬೇಕಾಗುತ್ತೆ, ಪಾನಕದ ಥರ. ಹಾಗಾಗಿ ಸ್ವಲ್ಪ ಕುಕ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ಚಾಟ್ ಮಸಾಲ, ಹಾಗೆ ಖಾರದ ಪೌಡರು, ಹಾಗೆ ನಿಮಗೆ ಬೇಕಿದ್ದವರು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೋಬೋದು. ನಾನಿಲ್ಲಿ ಚಾಟ್ ಮಸಾಲ ಹಾಗೆ ಆಮ್ಚೂರು ಧನಿಯಾ ಪೌಡರ್ನ ಒಂದು ಚಿಟಿಕೆಯಷ್ಟು ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಸ್ವೀಟಾಗಿ ಹುಳಿಯಾಗಿ ಇರಬೇಕಲ್ವ, ಆದ ಕಾರಣ ಚೆನ್ನಾಗಿ ನೋಡಿ ಈ ಥರ ಬಾಯ್ಲ್ ಆಗ್ತಾ ಇದೆ. ಈಗ ಒಂದೇ ಒಂದು ಚಿಟಿಕೆಯಷ್ಟು ಸ್ವೀಟ್ ಜಾಸ್ತಿ ಆಗೋದಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡೋದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಸಾಲ್ಟ್ನ ಆ್ಯಡ್ ಮಾಡಿ ಕಲಸಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದು ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಇಳಿಸುತ್ತೆ. ಹಾಗೆ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ, ಅದೇ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ. ಈಗ ಖಾರ ಪಾನಿ ಹೇಗೆ ಮಾಡ್ಕೊಳ್ಳೋದು, ಸ್ಪೈಸ್ ಖಾರ ಪಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಕೊತ್ತಂಬರಿ ಹಾಗೆ ಪುದೀನ ಇದೆಷ್ಟನ್ನು ತೊಗೊಂಡಿದ್ದೀನಿ. ನಾವು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಲೆಮನ್ ತೊಗೊಂಡಿದ್ದೀನಿ. ನೋಡಿ ಲೆಮನ್ ನಾನು ಫುಲ್ ಒಂದು ಹೋಲ್ ತೊಗೊಂಡಿದ್ದೆ. ಈಗ ರುಚಿಗೆ ತಕ್ಕಷ್ಟು ಖಾರ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಈಗ ನೋಡಿ ಕರಿ ಉಪ್ಪು, ಬ್ಲ್ಯಾಕ್ ಸಾಲ್ಟು ಇದಕ್ಕೂ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವೀಟ್ ಪಾನಿಗೂ ಸ್ವಲ್ಪ ಆ್ಯಡ್ ಮಾಡಿದ್ದೆ, ಈಗ ಖಾರ ಪಾನಿಗೂ ಸ್ವಲ್ಪ ಆ್ಯಡ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪೂರಿನ ನಾನು ಫುಲ್ಲು ಅಂಗಡಿಯಿಂದ ತರಿಸಿರೋದು, ಮನೆಯಿಂದ ಏನೂ ಅಲ್ಲ, ಅಂಗಡಿಯಿಂದ ತರಿಸಿರೋಂಥ ಡ್ರೈ ಪೂರಿನ ನೋಡಿ ಈ ಥರ ಹಾಕ್ಕೊಂಡಿದ್ದ ತಕ್ಷಣ ಎಷ್ಟು ನೀಟಾಗಿ ಉಬ್ತಾ ಇದೆ ಅನ್ನೋದು ನೀವೇ ನೋಡ್ಬೋದು. ಬಟ್ ಆದರೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಉಬ್ಬಿದೆ. ಈ ಪೂರಿಗಳನ್ನೆಲ್ಲನೂ ನೀಟಾಗಿ ನಾನು ಒಂದು ಬೌಲಿಗೆ ತಗೋತಾ ಇದ್ದೀನಿ. ಈಗ ಎಲ್ಲನೂ ಸರ್ವ್ ಮಾಡ್ಕೊಂಡಿದ್ದೀನಿ. ಒಂದು ಖಾರ ಬೂಂದಿ ಇಟ್ಕೊಂಡಿದ್ದೀನಿ. ನೋಡಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಹಾಲು, ಹಾಗೆ ಕಟ್ ಮಾಡ್ಕೊಂಡಿರೋ ಅಂಥ ಆನಿಯನ್ನು, ಖಾರ ಬೂಂದಿ, ಪಾನಿ, ಸ್ವೀಟ್ ಪಾನಿ ಹಾಗೆ ಖಾರ ಪಾನಿ ಇಷ್ಟನ್ನು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಈಗ ದಹಿ ಪೂರಿ ಹೇಗೆ ಮಾಡೋದು 2 in 1 ಅಂತ ಹೇಳಿದ್ನಲ್ಲ, ಈಗ ನೋಡಿ 2 in 1 ಅಂತ ಹೇಳಿದ ತಕ್ಷಣ ದಹಿ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಮಿಕ್ಸರ್ ಹಾಲುನ ಎತ್ಕೊಂಡು ಹಾಲು ಮಿಶ್ರಮನ ತೊಗೊಂಡು ಇದಕ್ಕೆ ಎಲ್ಲನೂ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸರ್ವ್ ಮಾಡಿದ ಕೂಡಲೇ ನೋಡಿ ಈಗ
ಆನಿಯನ್ಸ್ನ ಆ್ಯಡ್ ಮಾಡ್ತೀನಿ. ಆನಿಯನ್ಸ್ನು ಆ್ಯಡ್ ಮಾಡಿ ನೋಡಿ, ಸ್ವಲ್ಪನೇ, ಜಾಸ್ತಿ ಆ್ಯಡ್ ಮಾಡಬೇಡಿ. ಯಾಕೆ ಅಂದರೆ ದಹಿ ಪುರಿ ಅಲ್ವಾ, ಆದ ಕಾರಣ ಸ್ವಲ್ಪನೇ ಆ್ಯಡ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಗೆ ಯಾರಿಗೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಮೆಂಟ್ ಮಾಡೋದು, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗ ನೋಡಿ, ಈಗ ಖಾರ ಬೂಂದಿನೂ ಅಷ್ಟೇ ಎಲ್ಲ ನೀಟಾಗಿ ಸರ್ವ್ ಮಾಡ್ಕೋತೀನಿ ಎಲ್ಲದಕ್ಕೂ. ಈಗ ಒಂದೊಂದಕ್ಕೂ ಖಾರ ಬೂಂದಿ ಹಾಕ್ಕೊಂಡಿದ್ದ ತಕ್ಷಣವೇ ನೋಡಿ, ಈಗ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನಾವು ಹೋಮ್ಲಿ ಮನೆಯಲ್ಲಿ ಮಾಡಿಕೊಟ್ಟಿದ್ದಂಥ ಪಾನಿಪುರಿಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದಕ್ಕೆ ಕೊತ್ತಂಬರಿನೂ ಸೇರಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಹೊರಗಡೆ ಮಾಡಿಕೊಟ್ಟವಾಗ ನಾವು ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ. ಒಮ್ಮೆ ಈ ಥರ ಮಾಡಿಕೊಟ್ಟು ನೋಡಿ, ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾರೆ ಅಂತ. ಈಗ ನಾನು ಕೊತ್ತಂಬರಿನೂ ಹಾಕಿ ಆದಮೇಲೆ ಇದಕ್ಕೆ ನೋಡಿ ನಂದಿನಿ ಕರ್ಡ್ ತೊಗೊಂಡಿದ್ದೀನಿ. ನಂದಿನಿ ಕರ್ಡನ್ನ ನಾನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕಾಗುತ್ತೆ ನಿಮಗೆ, ಅಂದರೆ ಗ್ಯಾಪ್ ಎಷ್ಟಿರುತ್ತೆ ಅಷ್ಟನ್ನು ನೋಡಿಕೊಂಡು ಹಾಕಿ. ನಾನು ಇಲ್ಲಿ ಬೌಲ್ಗೆ ಹಾಕ್ಕೊಂಡು ಹಾಕಬೇಕಾಗಿತ್ತು, ನಾನು ಹಾಗೆ ತೂತು ಕಮ್ಮಿ ಮಾಡಿಕೊಂಡು ಹಾಗೆ ಹೋಲ್ಗೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನೋಡಿ ಫುಲ್ಲು ದಹಿ ಹಾಕಿದ್ದಾದಮೇಲೆ, ಕರ್ಡ್ ಹಾಕಿದ್ದಾದಮೇಲೆ ಶುಗರ್ ಪೌಡರ್ನ ಹಾಕ್ತಾಯಿದ್ದೀನಿ. ಅಂದರೆ ಕಾಮನ್ ಆಗಿ ದಹಿ ಪುರಿ ಅಂತ ಹೇಳಿದ ಮೇಲೆ ಶುಗರ್ ಹಾಕಲೇಬೇಕು, ಯಾಕಂದರೆ ಸ್ವೀಟ್ನೆಸ್ ಕೊಡಬೇಕಲ್ವ. ಅದಕ್ಕಾಗಿ ತುಂಬ ಹಿತವಾಗಿರುತ್ತೆ, ತುಂಬ ಮಕ್ಕಳು ಎಂಜಾಯ್ ಮಾಡಿ ತಿಂತಾರೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತ ಯಾರೂ ಮಿಸ್ ಮಾಡಬೇಡಿ, ತುಂಬ ಇಷ್ಟಪಡ್ತೀರಾ. ಒಂದು ಸರಿ ನಾನು ಹೇಳಿರೋದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.